ನಿನ್ನೆ ಕರವೇ ಕಾರ್ಯಕರ್ತರು, ಕರವೇ ಹೋರಾಟಗಾರರು ಕನ್ನಡದ ಅಸ್ಮಿತೆಗೋಸ್ಕರ, ಕನ್ನಡದ ಉಳಿವಿಗಾಗಿ, ಕನ್ನಡ ಭಾಷೆಯ ಪ್ರಾಧಾನ್ಯತೆಗಾಗಿ ನಾಮಫಲಕ ಕನ್ನಡದಲ್ಲಿ ಹಾಕಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ರು. ನಾಡು ನುಡಿಗಾಗಿ ಹೋರಾಟವನ್ನು ಮಾಡಿದ್ರು. ಆ ಹೋರಾಟ ಮಾಡಿದಂತ ಕನ್ನಡಿಗರಿಗೆ, ಕನ್ನಡಾಭಿಮಾನಿಗಳಿಗೆ ಜೈಲು ಶಿಕ್ಷೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಾರಾಯಣಗೌಡ ಠೇಮ್. ಕನ್ನಡಕ್ಕಾಗಿ ಹೋರಾಟ ಮಾಡಿದವರಿಗೆ ನೀವು ಜೈಲು ಶಿಕ್ಷೆಯನ್ನು ವಿಧಿಸಿದ್ದೀರಾ. ನಿನ್ನೆ 15 ಮಂದಿ, ಇವತ್ತು 29 ಜನ ಜೈಲು ಪಾಲಾಗಿದ್ದಾರೆ. ಜೈಲಿನ ಒಂದೇ ಕಡೆ 44 ಕನ್ನಡ ಹೋರಾಟಗಾರರಿದ್ದಾರೆ. ಸರ್ಕಾರದ ವಿರುದ್ಧ ನಾರಾಯಣಗೌಡ ಈಗ ತಿರುಗಿ ಬಿದ್ದಿದ್ದಾರೆ. ಜೈಲಿಗೆ ಹೋಗುವ ಸಂದರ್ಭದಲ್ಲೂ ಕೂಡ ನಾರಾಯಣಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಠಾಳ ಸರ್ಕಾರ ಅಂತೇಳಿ ಕೂಗಿ ಹೋಗಿದ್ದ ನಾರಾಯಣಗೌಡ, ನೆಲ ಜಲ ಭಾಷೆ ವಿಚಾರ ಬಂದಾಗ ಕನ್ನಡ ಸಂಘಟನೆಗಳು ಮುಂದೆ ಬಂದು ಹೋರಾಟವನ್ನ ಮಾಡ್ತವೆ. ಕನ್ನಡದ ಉಳಿವಿಗಾಗಿ, ಸ್ವಯಂ ಹಿತಾಸಕ್ತಿಗೋಸ್ಕರ ಅಲ್ಲ, ಕನ್ನಡಕ್ಕೋಸ್ಕರ, ಈ ನಾಡಿನ ಅಸ್ಮಿತೆಗೋಸ್ಕರ, ಈ ಕನ್ನಡದ ಅಸ್ಮಿತೆಗೋಸ್ಕರ ನಾವಿಲ್ಲಿ ಬದುಕಿದ್ದೀವಿ ಅಂತ ಹೇಳಿದ್ರೆ ಈ ನಾಡಿನಲ್ಲಿ, ಕನ್ನಡ ನಾಡಿನಲ್ಲಿ ಆ ಕನ್ನಡಕ್ಕೋಸ್ಕರ ನಿಷ್ಠರಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಕರವೇ ನಾಯಕರು ನಿನ್ನೆ ಹೋರಾಟವನ್ನು ಮಾಡಿದ್ರು. ಹೋರಾಟ ಮಾಡಿದಂಥ ಕರವೇ ಕಾರ್ಯಕರ್ತರು ಮತ್ತೆ ಕರವೇ ಅಧ್ಯಕ್ಷ ನಾರಾಯಣಗೌಡರನ್ನ ವಶಕ್ಕೆ ಪಡೆದು ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಾರಾಯಣಗೌಡ ವಿರುದ್ಧ FIR ಕೂಡ ದಾಖಲಾಗಿದೆ. ಏಕಾಏಕಿ ಪ್ರತಿಭಟನೆ ಮಾಡಿದ್ರು, ದಾಂಧಲೆ ಮಾಡಿದ್ರು, ಹಿಂಸಾಚಾರ ಮಾಡಿದ್ರು, ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ, ಶಾಂತಿ ಭಂಗ ಮಾಡಿದ್ರು, ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಮಾಡಿದ್ರು ಅಂತ ಹೇಳಿ ಇವರ ಮೇಲೆ FIR ಕೂಡ ದಾಖಲು ಮಾಡಿದ್ದಾರೆ. ಕರವೇ ಕಾರ್ಯಕರ್ತರು ಏನು ಹೇಳಿದ್ದು, ಫೆಬ್ರವರಿ 28ನೇ ತಾರೀಕಿನ ಒಳಗಾಗಿ ಸಂಪೂರ್ಣವಾಗಿ ಕನ್ನಡದ ನಾಮಫಲಕಗಳನ್ನು ಹಾಕಬೇಕು ಅನ್ನೋದು BBMP ಆದೇಶ. ನವೆಂಬರ್ 1ನೇ ತಾರೀಕಿನಿಂದ ಈ ಒಂದು ಅಭಿಯಾನ ಶುರುವಾಗಿತ್ತು ಕನ್ನಡದ ನಾಮಫಲಕಕ್ಕಾಗಿ. 27ನೇ ತಾರೀಕಿನವರೆಗೂ ಕೂಡ ಗಡುವು ಕೊಟ್ಟಿದ್ರು. ಆದರೆ ಅದು ಈಡೇರದ ಹಿನ್ನೆಲೆಯಲ್ಲಿ ನಾಮಫಲಕಗಳನ್ನು ಕಿತ್ತಾಕಿದ್ರು, ಅನ್ಯ ಭಾಷೆಯ ನಾಮಫಲಕಗಳನ್ನು. ಇದಕ್ಕಾಗಿ ಅವರ ಮೇಲೆ ನೀವು ಈ ರೀತಿ ಕಾಯ್ದೆಗಳನ್ನು ಹಾಕಿ ಒಳಗೆ ಕಳುಹಿಸಿದ್ದೀರಿ ಅನ್ನೋದು ಆಕ್ರೋಶಕ್ಕೆ ಕಾರಣ ಆಗಿದೆ.